ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಫ್ರೆಂಡ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 1 ಅಥವಾ 2ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪುರಾತನ ಜೈನ ಬಸದಿಯನ್ನು ತೋರಿಸೋಣ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಆ ಬಸದಿ ಯಾವುದು, ಅದು ಎಲ್ಲಿದೆ, ಅದು ಹೇಗಿದೆ, ಅದರ ವಿಶೇಷತೆಗಳೇನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೀವು ಈ ಬಸ್ದಿನ ನೋಡ್ಬೇಕು ಅನ್ನೋದಾದ್ರೆ ತೀರ್ಥಹಳ್ಳಿಗೆ ಸಮೀಪದಲ್ಲಿರುವಂತಹ ಒಂದು ಮೇಳಿಗೆ ಅಂತ ಊರಿದೆ, ಆ ಊರಿಗೆ ಬರಬೇಕಾಗುತ್ತೆ. ಅಂಡ್ ಫ್ರೆಂಡ್ಸ್, ನಾನೀಗ ಮೇಳಿಗೆಗೆ ಕೊಪ್ಪ ಮತ್ತೆ ತೀರ್ಥಹಳ್ಳಿಯ ನಡುವೆ ಇರುವಂತಹ ಒಂದು ಊರು ದೇವಂಗಿ ಅಂತ, ಆ ದೇವಂಗಿಯ ಮೂಲಕ ಮೇಳಿಗೆಗೆ ಹೋಗ್ತಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ರಸ್ತೆ ಇದೆ ತೀರ್ಥಹಳ್ಳಿಯಿಂದ, ಆ ರಸ್ತೆಯಲ್ಲೂ ಕೂಡ ಹೋಗ್ಬೋದು. ಆದ್ರೆ ನನಗೆ ಈ ರಸ್ತೆ ಹತ್ರವಾಗಿರೋದ್ರಿಂದ ನಾನು ಇಲ್ಲಿ ಹೋಗ್ತಿದ್ದೀನಿ. ಫ್ರೆಂಡ್ಸ್, ನಾನೀಗ ಹೋಗ್ತಿರುವಂತಹ ರಸ್ತೆಯಲ್ಲಿ ಈ ಬಸ್ದಿ ಅಲ್ಲದೇನೆ ಇನ್ನೂ 2 ಅತ್ಯುತ್ತಮ ಪ್ರೇಕ್ಷಣಿಕ ಸ್ಥಳಗಳು ನೋಡಕ್ ಸಿಗ್ತವೆ. ಅವುಗಳು ಯಾವುವು ಅಂದ್ರೆ ನವಿಲುಕಲ್ಲು ಹಾಗೆ ಚಿಬ್ಬಲುಗುಡ್ಡೆ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಇದು ಚಿಬ್ಬಲುಗುಡ್ಡೆ ಅಂತ ಆಗಿದೆ. ಅಂಡ್ ಈ ಚಿಬ್ಬಲುಗುಡ್ಡೆಯ ವಿಶೇಷತೆ ಏನಂದ್ರೆ ಶೃಂಗೇರಿಯ ರೀತಿಯಲ್ಲಿಯೇ ಅತ್ಯಂತ ದೊಡ್ಡ ದೊಡ್ಡ ಮೀನುಗಳು ನೋಡಕ್ ಸಿಗ್ತವೆ. ಹಾಗೆ ಇಲ್ಲಿ ಶ್ರೀ ಸಿದ್ಧಿವಿನಾಯಕ ಸ್ವಾಮಿಯ ಕ್ಷೇತ್ರವಾಗಿದ್ದು, ಹಾಗೆ ಇದೊಂದು ಅತ್ಯುತ್ತಮ ಮತ್ಸ್ಯಧಾಮವಾಗಿದೆ. ಇದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ನೀವೇನು ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗಾದ್ರೆ ಬನ್ನಿ ನಾವೀಗ ಮೇಳಿಗೆಯ ಬಸದಿ ಕಡೆಗೆ ಹೋಗೋಣ. ಆ ಬಸದಿ ಯಾವ ರೀತಿ ಇದೆ, ಬಸದಿಯ ವಿಶೇಷತೆ ಏನು, ಬಸದಿ ಯಾವ ರೀತಿ ನೋಡಕ್ ಸಿಗುತ್ತೆ ಏನು ಎಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ನಾವೀಗ ಮೇಳಿಗೆಯ ಬಸದಿ ಕಡೆಗೆ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ನಾವೀಗ ಮೇಳಿಗೆಯ ಬಸದಿ ಹತ್ರದಲ್ಲಿದ್ದೀವಿ. ಈ ಬಸದಿ ಏನಿದೆ ಇದು ಹುಂಚ ಅಥವಾ ಹುಂಬಚ ಮಹಾಸಂಸ್ಥಾನಕ್ಕೆ ಸೇರಿದ ಬಸದಿಯಾಗಿದೆ. ಆದ್ರೆ ಈಗ ಇದು ರಾಜ್ಯ ಪುರಾತತ್ವ ಇಲಾಖೆಗೆ ಒಳಪಟ್ಟಿದೆ. ಇದು ನೋಡಕ್ಕೆ ತುಂಬಾ ದೊಡ್ಡದಾಗಿದೆ. ಹಾಗೆ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರುವಂತಹ ಒಂದು ಬಸದಿಯಾಗಿದೆ. ಫ್ರೆಂಡ್ಸ್, ಈ ಬಸದಿಯ ಎದುರುಗಡೆ ನೀವು ನೋಡೋದಂತಾದ್ರೆ ಒಂದು ದೊಡ್ಡ ಶಿಲಾಸ್ತಂಭವನ್ನು ನೋಡಬಹುದು. ಇದನ್ನ ಮಾನಸ್ತಂಭ ಅಂತ ಕೂಡ ಕರೀತಾರೆ. ಇದು ತುಂಬಾ ದೊಡ್ಡದಾಗಿದೆ, ಹಾಗೆ ವಿಶೇಷ ಕಲಾಕೃತಿಗಳನ್ನ ಕೆತ್ತಲ್ಪಟ್ಟಿದೆ. ಈ ಬಸದಿಯ ಗರ್ಭಗುಡಿಯಲ್ಲಿ ಈಗ ಪ್ರಸ್ತುತ ಪಾರ್ಶ್ವನಾಥ ಸ್ವಾಮಿ ಹಾಗೂ ನೇಮಿನಾಥರ ಮೂರ್ತಿಗಳು ಕಾಣಸಿಗ್ತವೆ. ಆದ್ರೆ ಮೊದಲು ಇಲ್ಲಿ ಅನಂತನಾಥ ಸ್ವಾಮಿಯ ಮೂರ್ತಿ ಇತ್ತು. ಹಾಗೆ ಅದು ಕೆಲವು ವರ್ಷಗಳ ಹಿಂದೆ ಕಳವಾಯಿತು ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಈ ಬಸದಿಯ ಮತ್ತೆರಡು ವಿಶೇಷತೆಗಳೇನೆಂದ್ರೆ ಒಂದು ದೊಡ್ಡದಾದ ಕ್ಷೇತ್ರಪಾಲನ ಮೂರ್ತಿ ಹಾಗೂ ಇನ್ನೊಂದು ಆನೆಯ ಮೇಲೆ ನಿಂತು ಧರ್ಮಚಕ್ರವನ್ನು ಎತ್ತಿ ಹಿಡಿದಿರುವಂತಹ ಸರ್ವಾಣೇಶ್ವರನ ಮೂರ್ತಿ ಈ ಬಸದಿಯ ಪಕ್ಕದಲ್ಲಿ ಕಾಣಸಿಗ್ತವೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡೋದಂತಾದ್ರೆ ಒಂದು ಚಿಕ್ಕದಾದ ಬಾವಿ ಕೂಡ ನೋಡಬಹುದು. ಹಾಗೆ ಆ ಬಾವಿ ಒಳಗೆ ಈಗಲೂ ಕೂಡ ನೀರು ಕಾಣಕ್ ಸಿಗ್ತಾ ಇರೋದು ವಿಶೇಷವಾಗಿದೆ. ಫ್ರೆಂಡ್ಸ್, ಏನೊಂದು ಈ ಮೇಳಿಗೆಯ ಜೈನ ಬಸದಿ ಇದೆಯಲ್ಲ, ಇದು ಕ್ರಿಸ್ತಶಕ 1 ಮತ್ತು 2ನೇ ಶತಮಾನದಲ್ಲಿ ಚುಟು ಶಾತವಾಹನರ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು. ನಂತರದಲ್ಲಿ 2 ರಿಂದ 6ನೇ ಶತಮಾನದವರೆಗೆ ಕದಂಬರು ಹಾಗೂ ಚಾಳುಕ್ಯರು ಆಳಿದ್ದಾರೆ. ಚಾಳುಕ್ಯರ ಕಾಲದಲ್ಲಿ ಬನವಾಸಿಗೆ ಸೇರಿದಂತಹ ಈ ಪ್ರದೇಶವು ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು ಹಾಗೂ ಹೊಯ್ಸಳರು ಮತ್ತು ವಿಜಯನಗರದ ಅರಸರಿಂದ ಕೂಡ ಆಳಲ್ಪಟ್ಟಿದೆ. ಸ್ಥಳೀಯ ಶಾಸನದ ಪ್ರಕಾರ ಈ ಒಂದು ಜೈನ ಬಸದಿಯನ್ನು ಬೊಮ್ಮಣ್ಣ ಶ್ರೇಷ್ಠಿ ಎಂಬ ಒಬ್ಬ ವರ್ತಕನು ನಿರ್ಮಾಣ ಮಾಡಿದ್ದ. ನಂತರದ ದಿನಗಳಲ್ಲಿ ಅವನ ಮಗನು ಈ ಬಸದಿಯನ್ನು ಕಲ್ಲಿನಿಂದ ಮರು ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಲಾಗುತ್ತೆ. ಈ ಬಸದಿಯು ಅನಂತನಾಥ ತೀರ್ಥಂಕರರಿಗೆ ಅರ್ಪಿತವಾಗಿತ್ತು. ಹಾಗೆ ಇದು ಪೂರ್ವಾಭಿಮುಖವಾಗಿದೆ. ಹಾಗೆ ಇದು ಗರ್ಭಗೃಹ, ನವರಂಗ ಮತ್ತೆ ಮುಖಮಂಟಪಗಳನ್ನು ಹೊಂದಿದ್ದು, ಇದರಲ್ಲಿರುವಂತಹ ಸ್ತಂಭಗಳು ವಿಜಯನಗರ ಶೈಲಿಯನ್ನು ಬಿಂಬಿಸುತ್ತವೆ ಅಂತ ಹೇಳಲಾಗುತ್ತೆ. ಕಾಲಾನಂತರದಲ್ಲಿ ಪಾಳು ಬಿದ್ದಿದ್ದ ಈ ಬಸದಿಯನ್ನು 1970ರಲ್ಲಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ಈ ಒಂದು ಜೈನ ಬಸದಿಯು ಸುಂದರವಾಗಿದ್ದು ತುಂಬಾ ಪ್ರಶಾಂತತೆಯನ್ನು ಕಾಪಾಡಿಕೊಂಡಿರುವಂತಹ ಒಂದು ಬಸದಿಯಾಗಿದೆ. ಇದರ ಸುತ್ತಮುತ್ತಲು ಈಗ ಹಲವಾರು ಅಂಗಡಿಗಳು, ಮನೆಗಳು ಎಲ್ಲವೂ ಕಾಣಸಿಗ್ತವೆ. ಹಾಗೆ ಇದು ಈಗೊಂದು ಮೇಳಿಗೆಯ ಗ್ರಾಮದ ಮಧ್ಯದಲ್ಲಿರುವಂತಹ ಒಂದು ಒಳ್ಳೆಯ ಬಸದಿಯಾಗಿದೆ. ಹಾಗೆ ಈ ಮೇಳಿಗೆಯ ಈ ಬಸದಿ ಇರುವಂತಹ ಪ್ರದೇಶದಲ್ಲೇ ವರ್ಷಕ್ಕೊಮ್ಮೆ ಮೇಳಿಗೆ ಜಾತ್ರೆ ಕೂಡ ನಡೆಯುತ್ತೆ. ಅಂದ್ರೆ ಇಲ್ಲಿ ಇರುವಂತಹ ಒಂದು ಗುತ್ಯಮ್ಮ ದೇವರಿಗೆ ಹಾಗೆ ವೆಂಕಟರಮಣ ಸ್ವಾಮಿ ದೇವರಿಗೆ ಅಂದ್ರೆ ಈ ಮೇಳಿಗೆಯಲ್ಲಿರುವಂತಹ ದೇವರುಗಳಿಗೆ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಯ ಬಯಲು ಇರುವಂತಹ ಜಾಗದಲ್ಲೇ, ಜಾತ್ರೆ ಬಯಲಿಗೆ ಹತ್ತಿರವಾಗಿಯೇ ಈ ಬಸದಿ ನಮಗೆ ಕಾಣಸಿಗುತ್ತೆ. ಈ ಬಸದಿ ಇರುವಂತಹ ಪ್ರದೇಶ ತುಂಬಾ ಸ್ವಚ್ಛವಾಗಿದ್ದು ಸುಂದರವಾಗಿದ್ದು ಜನರ ಕಣ್ಮನ ಸೆಳೆಯುತ್ತಿದೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಜೈನ ಬಸದಿ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಇವತ್ತಿನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.